ಅದೊಂದು ಖತರ್ನಾಕ್ ಗ್ಯಾಂಗ್. ಆ ಗ್ಯಾಂಗ್ ಹಿಡಿಯಲು ಮುಂದಾದ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ದು, ಪೊಲೀಸರು ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದರೂ ಕ್ಯಾರೆ ಅನ್ನದೇ ಈ ಗ್ಯಾಂಗ್ ಇದೀಗ ಎಸ್ಕೇಪ್ ಆಗಿದೆ. ಹಾಗಿದ್ರೆ ಯಾವುದು ಆ ಗ್ಯಾಂಗ್? ಘಟನೆ ನಡೆದದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಪೊಲೀಸರ ಮೇಲೆ ಕಳ್ಳರಿಂದ ಕಲ್ಲು ತೂರಾಟ, ವಾಹನ ಜಖಂ. ಆತ್ಮರಕ್ಷಣೆಗಾಗಿ 5 ಸುತ್ತು ಗುಂಡು ಹಾರಿಸಿದ ಪಿಎಸ್ಐ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಮೀಪದ ಕುದಾಪುರ ಬಳಿ ಘಟನೆ. ಜಖಂಗೊಂಡಿರುವ ಪೊಲೀಸ್ ವಾಹನ. ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಪಿಕಪ್ ವಾಹನ. ಈ ದೃಶ್ಯ ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಸಮೀಪದ ಕುದಾಪುರ ಗ್ರಾಮದಲ್ಲಿ. ಹೌದು, ನಾಯಕನಹಟ್ಟಿ ಸಮೀಪ ಬೀಟ್ನಲ್ಲಿದ್ದ ಪೊಲೀಸರು ಅನುಮಾನವಾಗಿ ಓಡಾಡುತ್ತಿದ್ದ ಬುಲೊರೋ ಪಿಕಪ್ ವಾಹನವನ್ನು ಕಂಡು ವಾಹನ ನಿಲ್ಲಿಸುವಂತೆ ಹೇಳಿದ್ದಾರೆ. ಆಗ ಪಿಕಪ್ ವಾಹನದಲ್ಲಿದ್ದ ಖದೀಮರು ಅಲ್ಲಿಂದ ವಾಹನ ಸಮೇತ ಪರಾರಿಯಾಗಿದ್ದಾರೆ. ಆಗ ಬೀಟ್ ಪೊಲೀಸರು ಪಿಎಸ್ಐ ಶಿವಕುಮಾರ್ಗೆ ಮಾಹಿತಿ ನೀಡುತ್ತಿದ್ದಂತೆ ಶಿವಕುಮಾರ್ ಕಳ್ಳರ ವಾಹನ ಬೆನ್ನತ್ತಿದ್ದಾರೆ. ಆಗ ಕುದಾಪುರ ಹಾಗೂ ಲಂಬಾಣಿಹಟ್ಟಿ ನಡುವೆ ಪೊಲೀಸರ ವಾಹನ ಹಾಗೂ ಕಳ್ಳರ ವಾಹನ ಮುಖಾಮುಖಿಯಾಗಿದ್ದು, ಕಳ್ಳರು ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿದ್ದು, ಇದರಿಂದಾಗಿ ಪೊಲೀಸ್ ವಾಹನ ಜಖಂಗೊಂಡಿದೆ. ನಿನ್ನೆ ರಾತ್ರಿ ಸುಮಾರು 1:30 ಗಂಟೆಗೆ ನಾಯಕನಹಟ್ಟಿ ಟೌನ್ನಲ್ಲಿ ಮದೀನಾ ಮಸೀದಿ ಹತ್ರ ನಮ್ಮ ಬೀಟ್ ಸಿಬ್ಬಂದಿಯವರು ಒಂದು ಬೊಲೆರೋ ಪಿಕಪ್ ವೆಹಿಕಲ್ ನಲ್ಲಿ 6-8 ಜನ ಇದ್ರು, ಸಸ್ಪಿಷಿಯಸ್ ಆಗಿ ಕಂಡಿದ್ರು ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಅವರಿಗೆ ತಡೀಲಿಕ್ಕೆ ಪ್ರಯತ್ನ ಪಡ್ತಾರೆ. ವೆಹಿಕಲ್ ನಿಲ್ಲಲ್ಲ, ಅಲ್ಲಿಂದ ಓಡ್ ಹೋಗ್ತಾರೆ. ಆ ಮಾಹಿತಿ ನಮ್ಮ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಸಂತೋಷ್, ನಮ್ಮ ನೈಟ್ ರೌಂಡ್ ಆಫೀಸರ್ ಶಿವಕುಮಾರ್ PSI 2 ಅವರಿಗೆ ಅವರು ಕೂಡಲೇ ತಿಳಿಸಿ ಅಲರ್ಟ್ ಮಾಡ್ತಾರೆ. PSI ಶಿವಕುಮಾರ್ ಈ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಹೋಮ್ಗಾರ್ಡ್ ಸಂತೋಷ್ ಜೊತೆಗೆ ಕಾರ್ನಲ್ಲಿ ಹೋಗಿ ಅವರಿಗೆ ಹುಡುಕಕ್ಕೆ ಹೋಗ್ತಾರೆ. ಫಸ್ಟ್ ಅವರಿಗೆ ಇದು ಈ ಚಳ್ಳಕೆರೆ ರೋಡ್ ಹತ್ರ ಅದು ವೆಹಿಕಲ್ ಅವರಿಗೆ ಕಾಣುತ್ತೆ. ಸೊ ಅದು ಟರ್ನ್ ಮಾಡಿ ಅವರಿಗೆ ಚೇಂಜ್ ಮಾಡೋಷ್ಟಕ್ಕೆ ಅದು ಬೇರೆ ದಾರಿ ತಗೊಂಡು ಓಡ್ ಹೋಗ್ತಾರೆ. ಸೊ ಇವರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಇವರಿಗೆ ಈ 3 ಜನ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅವರಿಗೆ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಈ ಕುದಾಪುರ ಊರ ಹತ್ರ ಆ ವೆಹಿಕಲ್ ಇವರಿಗೆ ಸಿಕ್ಕತ್ತೆ. ಸೊ PSI ಶಿವಕುಮಾರ್ ಕಳ್ಳರು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸುತ್ತಿದ್ದಂತೆ PSI ಶಿವಕುಮಾರ್ ಆತ್ಮರಕ್ಷಣೆಗಾಗಿ 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆಗಲೂ ಕಳ್ಳರು ಬಗ್ಗದಿದ್ದಾಗ ಪೊಲೀಸರು ಕಳ್ಳರ ವಾಹನದ ಮೇಲೆ 3 ಸುತ್ತು ಗುಂಡು ಹಾರಿಸಿದ್ದಾರೆ. ಆಗಲೂ ಅದಕ್ಕೆ ಜಗ್ಗದ ಕಳ್ಳರು ವಾಹನ ಸಮೇತ ಪರಾರಿಯಾಗಿದ್ದಾರೆ. ಸುಮಾರು 25 ಕಿಲೋಮೀಟರ್ ಕಳ್ಳರ ವಾಹನ ಚೇಸ್ ಮಾಡಿದರೂ ಕಳ್ಳರು ಸಿಕ್ಕಿಲ್ಲ. ಕೊನೆಗೆ ಕಳ್ಳರು ಆಂಧ್ರ ಗಡಿಯಲ್ಲಿ ಮರೆಯಾಗಿದ್ದಾರೆ. ಇವರೆಲ್ಲ ಹಂದಿ ಕಳ್ಳರ ಗುಂಪು ಇರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಅದು ವೆಹಿಕಲ್ ತಡೀಲಿಕ್ಕೆ ಟ್ರೈ ಮಾಡುವಾಗ ವೆಹಿಕಲ್ನಲ್ಲಿ ಇರೋರು ಜನರು ಕಲ್ಲಿಂದ ಅವ್ರ ಮೇಲೆ ಹಲ್ಲೆ ನಡೆಸ್ತಾರೆ. ಹಲ್ಲೆನಲ್ಲಿ PSI ಕಾರ್ ವಿಂಡ್ ಸ್ಕ್ರೀನ್ ಮತ್ತು ಮಡ್ಗಾರ್ಡ್ ಜಖಮ್ ಆಗಿದೆ. ಮತ್ತು ಅದ್ಮೇಲೆ ಹಲ್ಲೆ ಆದಮೇಲೆ PSI ಶಿವಕುಮಾರ್ 2 ಗುಂಡು ಏರ್ ಫೈರ್, ಅವರು ಸರ್ವಿಸ್ ಪಿಸ್ಟಲಿಂದ ಏರ್ ಫೈರ್ ಮಾಡ್ತಾರೆ. ಆದಮೇಲೆ ನಿಲ್ಲಲ್ಲ, ಅದು ರೈಟ್ ಅನ್ನು ತಗೊಂಡು ಓಡ್ ಹೋಗಕ್ಕೆ ಪ್ರಯತ್ನ ಪಡುವಾಗ ಅವರು 3 ಗುಂಡು ಟೈರ್ ಮೇಲೆ ಫೈರ್ ಮಾಡ್ತಾರೆ. ಆದರೂ ಕೂಡ ಅವರು ನಿಲ್ಲಲ್ಲ. ದೆನ್ ಶಿವಕುಮಾರ್ PSI ಮತ್ತು ಸ್ಟಾಫ್ ವೆಹಿಕಲ್ ತಗೊಂಡು ಅವರಿಗೆ ಆಲ್ಮೋಸ್ಟ್ 20-25 ಕಿಲೋಮೀಟರ್ ಚೇಂಜ್ ಮಾಡ್ತಾರೆ. ಇಲ್ಲಿಂದ ಕುದಾಪುರದಿಂದ ನೇಲ್ಗುಂಟೆ, ದೇವನಹಳ್ಳಿ, ಗಂಜನಹಳ್ಳಿ, ರಾಮಸಾಗರ, ಆಮೇಲೆ ಹಿರೇಹಳ್ಳಿ ಅಂಡರ್ ಬ್ರಿಡ್ಜ್ ಆ ಕಡೆ, ಅಲ್ಲಿಂದ ಗೋಳಸಮುದ್ರ ಅಷ್ಟಕ್ಕೆ ಅವರಿಗೆ ಚೇಂಜ್ ಮಾಡಿ ಡಿಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದಾದಮೇಲೆ ಅವರು ಅದು ಹಳ್ಳಿ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆಗಲ್ಲ ಅಂತ ನಮಗೆ ಸಿನಿಮಾಧಿಕಾರಿಗಳು ತಿಳಿಸ್ತಾರೆ. ಕೂಡಲೇ DSP
ಸ್ಥಳಕ್ಕೆ DSP ಚಳ್ಳಕೆರೆ ಬೇರೆ ಸಿಬ್ಬಂದಿಗೆ ಮತ್ತು ಬೇರೆ ಆಫೀಸರ್ಸ್ಗೆ ಕೂಡ ಅಲರ್ಟ್ ಮಾಡ್ತಾರೆ ನೈಟ್ನಲ್ಲಿ. ಸೊ ಈ ಪ್ರಕರಣದಲ್ಲಿ ನಾವು ಈ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನಾವು ಸೂಕ್ತ ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡ್ತೀವಿ. ಮತ್ತು ನಮಗೆ ಏನು ಮಾಹಿತಿ ಸಿಕ್ಕಿದೆ ಆ ಬೇಸಿಸ್ ಮೇಲೆ ಅವರಿಗೆ ಪತ್ತೆ. ಒಟ್ಟಿನಲ್ಲಿ ರಕ್ಷಣೆ ನೀಡಬೇಕಾದ ಪೊಲೀಸರ ಮೇಲೆ ಕಳ್ಳರ ಗುಂಪು ಕಲ್ಲು ತೂರಾಟ ನಡೆಸಿದ್ದು ಸಾರ್ವಜನಿಕರಲ್ಲಿ ಭಯ ಮೂಡುವಂತೆ ಮಾಡಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಭೀಮ್ ನಾಯ್ಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.